ಸೇವಂತಿ ಸೇವಂತಿ ನನ್ನ ಹಣೆಯಲ್ಲಿ ಗಮ್ಮಂತಿ ಮಲ್ಲಿಗೆಗಿಂತ ಬಲಹಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ನೀನು. ಸೊಂಟ ನೋಡು ನೆಂಟ ಆಹಾ ಆಹಾ ನಿನ್ನಾಸೆ ತೀರೋ ಗಂಟ. ಈ ಸೊಂಟ ಅಂತೂ ವೈಟ್ ಕಂಡು ಬಿಡ್ತೈತೆ ಅವ್ರದ್ದು. ಈ ಸೊಂಟ ನೋಡೇ ಲವ್ ಆಗ್ತೈತೆ. ವಿಜಯ್ ಅವ್ರೆ, ಸೊಂಟ ನೋಡು ನೆಂಟ ಆಹಾ ಆಹಾ ನಿನ್ನಾಸೆ ತೀರ ಗಂಟ. ಓ ನನ್ನ ಸೊಂಟ ನೋಡಿ ಹಾಡು ಹೇಳ್ತಾ ಇದ್ರಾ? ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು. ಡೇಂಜರ್ ಏನಿಲ್ಲಪ್ಪ. ಅಯ್ಯೋ ನಿಮ್ಮ ಸೊಂಟ ಪಳ್ಳ 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 ಶೈನಿಂಗ್ ಥರ ಹೊಳಿತೈತೆ ಗೊತ್ತಾ. ನೀವು ಅಲ್ಲಿ ನಿಂತ್ಕೊಂಡಿದ್ರೆ ಈ ಲೈಟಿನ ಬೆಳಕು ಅದಕ್ಕೂ ನಿಮ್ಮ ಸೊಂಟ ಹೇಗೆ ಹೊಳಿತಾಯ್ತಾ ಗೊತ್ತಾ ವಿಜಯ್ ಅವರೇ? ಸೂಪರಾಗಿ ಸೊಂಟ ಹೊಳಿತೈತೆ. ಇಲ್ಲಿರೋ ಎಲ್ಲ ಹುಡುಗಿಯರಲ್ಲೂ ನೀವೇ ಫೇಮಸ್ಸು, ನೀವೇ ಫಿಗರು, ನೀವೇ ಸೂಪರು, ನೀವೇ ಡೋಪರು. ಅಯ್ಯೋ ಬಾಲು ಅವರು ಹೊಗಳ್ತಾ ಇದ್ದಾರೆ ನನ್ನ. ಅಯ್ಯೋ ಏನಪ್ಪ ಇದು, ಬಾಲು ಅವರು ನನ್ನ ಹೊಗಳ್ತಾ ಇದ್ದಾರಲ್ಲ. ಏನೋ ನೋಡಿ ಹೇಳಿದ್ನಪ್ಪ, ನಿಮ್ಮ ಸೊಂಟ ಪಳ ಪಳನೆ ಪಳ ಪಳನೆ ಪಳ ಪಳನೆ ಹೊಳಿತಾ ಇದೆ ಅಂತ ಹೇಳಿ. ನನ್ನ ಮಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೆ? ನಾನು ಎಲ್ಲಿಗೋದೆ ನನ್ನ ಮಗ ಅಂತ ಬಂದೆ. ವಿಜಯ್ ಹತ್ರ ಮಾತಾಡ್ತಾ ಇದ್ದಾನೆ. ಲೋಫರ್ ನನ್ನ ಮಗ. ವಿಜಯ್ ಅವ್ರಿಗೆ ಹೇಳ್ಬೇಕು ಮಾತಾಡಬೇಡ ಅಂತ ಹೇಳಿ. ಬಾಲು, ಬಿಲ್ಲಿ ಹಾಕೋ ಹತ್ರ ಜನ ಇದ್ದಾರೆ, ನೀನು ಬಿಲ್ಲಿ ಹಾಕೋ ಹತ್ರ ಹೋಗಿಲ್ಲ ಯಾಕೆ? ಅಲ್ಲೆಲ್ಲ ನೀನೇ ಹಾಕ್ಬಿಡು, ನಾನು ವಿಜಯ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನೀನೇ ಬರೀ ಹೆಲ್ಪ್ ಮಾಡ್ತಾ ಇದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ವರ್ಷವ ನಾನು ಸ್ವಲ್ಪ ವಿಜಯ್ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಹೋಗಪ್ಪ, ನೀನು ಹಾಕೋದು ನೀನು ಹಾಕ್ಬಿಡು, ನಾನು ವಿಜಯ್ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಹೋಗು, ನಿನ್ನ ಕೆಲಸ ನೀನು ಮಾಡ್ಕೊಬಿಡ್ಬೇಕು. ನಾನು ನಿನ್ನ ಬಿಲ್ಲಿ ಹಾಕೋದಿದ್ದಾಗ ನಾನು ಹಾಕಲ್ವ ವರ್ಷ? ನಾನು ವಿಜಯ್ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದೆ. ಸ್ವಲ್ಪ ತಾಕು, ಏನು ಪರವಾಗಿಲ್ಲ. ನಾನು ವಿಜಯ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕಂತ ಬಂದೆ. ಏನ್ ಬಾಲು ಅಣ್ಣ, ವರ್ಷ ಅಣ್ಣ, ನೀ ಬರೀ ವಿಜಯ್ ಅಕ್ಕನ್ಗೆ ಹೆಲ್ಪ್ ಮಾಡ್ತೀರಾ? ನನಗೆ ಹೆಲ್ಪ್ ಏನು ನೀವಿಬ್ರು ಮಾಡೋದೇ ಇಲ್ಲ. ನನ್ಗಾದ್ರೂ ಒಬ್ರು ಹೆಲ್ಪ್ ಮಾಡಿ. ರಾಗಿಣಿ, ನಿನಗೆ ಹೆಲ್ಪ್ ಮಾಡ್ಬೇಕಾ? ಯಾಕೆ ರಾಗಿಣಿ, ನಿನಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬರಲ್ವಾ? ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು. ನೀನು ಸುಮ್ಮನೆ ಗುಮ್ಮಕ್ಕನಂಗೆ ಇರ್ತೀಯಾ, ಅದಕ್ಕೆ ನಿನ್ನ ಯಾರು ಮಾತಾಡ್ಸಲ್ಲ. ನಾನು ಎಲ್ಲರ ಹತ್ರನೂ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ತೀನಲ್ಲ, ಅದಕ್ಕೆಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ನೀನು ಸುಮ್ಮನೆ ಇರ್ತೀಯ ಗುಮ್ಮಕ್ಕನಂಗೆ. ಅಲ್ಲ, ನಾನು ಮಾತಾಡ್ತೀನಪ್ಪ ಎಲ್ಲರ ಹತ್ರ ಚೆನ್ನಾಗೆ. ಆದರೆ ಬಾಲು ಅಣ್ಣನೂ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬರುತ್ತೆ, ವರ್ಷ ಅಣ್ಣನೂ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬರುತ್ತೆ. ರಾಗಿಣಿಗೂ ನನಗೂ ಯಾರು ಮಾಡೋದಿಲ್ಲ ಹೆಲ್ಪು, ಸೌಂದರ್ಯಗೂ ಯಾರು ಹೆಲ್ಪ್ ಮಾಡಲ್ಲ. ಬರೀ ಎಲ್ಲ ನಿನಗೆ ಹೆಲ್ಪ್ ಮಾಡ್ತಾರಲ್ಲ. ಹಾಗೆ ನನ್ನ ಸ್ವಲ್ಪ ಎಲ್ಲ ಇಷ್ಟಪಡೋದು ಜಾಸ್ತಿ ನನ್ನ. ಎಲ್ಲರೂ ಹಾಗೇನೆ ಕಡೆ ರಾಗಿಣಿ. ಸೌಂದರ್ಯನೂ ಹಾಗೆ ಹೇಳೋಳು, ಅಕ್ಕ ನೋಡಕ್ಕ ನಿನಗಾದ್ರೆ ಎಷ್ಟು ಜನ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ, ನನಗೆ ಯಾಕಕ್ಕ ಒಬ್ಬರು ಹೆಲ್ಪ್ ಮಾಡೋಕ್ಕೆ ಬರಲ್ಲ ಅಂತ. ನಾವು ನೋಡ್ತಾನೆ ಇದೀವಿ. ಬಾಲು ಅಣ್ಣನು ನಿನಗೆ ಹೆಲ್ಪ್ ಮಾಡುತ್ತೆ, ವರ್ಷ ಅಣ್ಣನು ನಿನಗೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಸ್ವಲ್ಪ ಇವ್ರದ್ದಾಗಲಿ, ಆಮೇಲೆ ನಿನಗೆ ಹೆಲ್ಪ್ ಮಾಡ್ತೀನಿ. ಹೋಗಮ್ಮ ರಾಗಿಣಿ, ಬರ್ತೀನಿ. ಹೋಗು, ವಿಜಯ್ ಅವ್ರದ್ದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಿ. ಸರಿ ಆಯ್ತು ಹೇಳು. ಹೋಗ್ಬಾ ಬಾಲು, ನಾನು ವಿಜಯ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅದೊಂದು ಸ್ವಲ್ಪ ಹಾಕೋಗು, ನಾನೇ ಹೆಲ್ಪ್ ಮಾಡ್ತೀನಿ ವಿಜಯ್ ಅವ್ರಿಗೆ. ನೀನೇ ಹೋಗಲ್ಲ. ಹೋಗೋ ವರ್ಷ ಪ್ಲೀಸ್ ಕಾಣೋ, ಹೋಗೋ. ಅಯ್ಯೋ, ಯಾರಾದರೂ ಒಬ್ರು ಹೋಗಿ ಹಾಕಿ ಬಂದ್ರಿ ಅಪ್ಪ. ಅದಕ್ಕೆ ಯಾಕೆ ಇಬ್ರು ನಾನು ಹೆಲ್ಪ್ ಮಾಡ್ತೀನಿ ಅಂತ. ಯಾರಾದರೂ ಒಬ್ರು ಹೋಗಿ ಬಾಲು, ನೀವೇ ಬಿಲಿ ಹಾಕ್ಬಿಟ್ಟು ಬಂದ್ಬಿಡಿ. ಇಬ್ರು ಇಲ್ಲೇ ಮಾತಾಡ್ಬೋದು, ಹೋಗಿ. ನಿನ್ನ ಕೆಲಸ ನೀನು ಮಾಡಾಗಪ್ಪ. ನನ್ನ ಹತ್ರ ಇದ್ದಂಗೆ ನಾನು ಹಾಕಂತೀನಿ, ನಿನ್ನ ಹತ್ರ ಇದ್ದಂಗೆ ನೀನು ಹಾಕ್ಯಂಬಂತೆ. ಹೋಗಿ ನೀನೆಲ್ಲ ಹಾಕ್ಬಿಡು, ಹೋಗ್ಬಿಲ್ಲ. ನಾನು ವಿಜಯ್ ಅವ್ರಿಗೆ ಹೆಲ್ಪ್ ಮಾಡಬೇಕು. ಸರಿಯಪ್ಪ, ಆಯಿತು. ಏನು ಹೆಲ್ಪ್ ಮಾಡಿದ್ರೆ ಕಳ್ಕೊಳ್ತಾ ಇದ್ದ. ನಾನು ವಿಜಯ್ ಅವ್ರ ಹತ್ರ ಇವಾಗ ತಾನೇ ಬಂದೆ, ಮಾತಾಡ್ಸೋಣ, ಹೆಲ್ಪ್ ಮಾಡೋಣ ಅಂತ ಹೇಳಿ. ಅಲ್ಲಿ ಕಿಸಿಬೇಡ್ರಿ ವಿಜಯ್ ಅವರೇ ನೀವು. ಅಯ್ಯೋ ಅಯ್ಯೋ, ಯಾಕೆ ವರ್ಷ ಅವರೇ ಹಿಂಗೆ ಸಿಟ್ಟಾಗ್ತಾ ಇದ್ದೀರಾ? ಅಲ್ಲ, ನೀವು ಬಾಲು ಹತ್ರ ಯಾಕೆ ಅಲ್ಕಿಸ್ಕೊಂಡು ಮಾತಾಡ್ತೀರಾ ಯಾವಾಗ್ಲೂ? ಅಲ್ಲ, ಅವ್ನು ಯಾವಾಗಲೂ ಬಂದು ನಿಮ್ಮ ಹತ್ರನೇ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ. ನೀವು ಜಾಸ್ತಿ ಮಾತಾಡೋಕೆ ಹೋಗ್ಬಿಡ್ರಿ ಅವನ ಹತ್ರ. ಅಲ್ಲ, ಹಂಗೇನಿಲ್ಲ. ಅವ್ರು ಸುಮ್ಮನೆ ಮಾತಾಡ್ಸಿದ್ರ, ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ಹಾಗೇನಿಲ್ಲ. ನಾನೇನು ಯಾರನ್ನೂ ಜಾಸ್ತಿ ನಿಮ್ಮಷ್ಟೇನೆ ಯಾರನ್ನೂ ಅತಿಯಾಗಿ ಮಾತಾಡ್ಸಲ್ಲ. ನಿಮ್ಮನ್ನೇ ನಾನು ಜಾಸ್ತಿ ಮಾತಾಡ್ಸೋದು ಹೇಳ್ರಿ. ನಿಮ್ಮನ್ನೇ ನಾನು ಚೆನ್ನಾಗೆ ಯಾವ್ದು ಏನಕ್ಕನಾಗಲಿ ವರ್ಷ ಅವ್ರ ಅಂತಲೇ ಕರೆಯೋದು. ನಾನೇನೇನು ಯಾರನ್ನೂ ನಿಮ್ಮಷ್ಟೇನು ನಾನು ಯಾರನ್ನೂ ಹಚ್ಕೊಂಡಿಲ್ಲ. ನಿಮ್ಮನ್ನೇ ಜಾಸ್ತಿ ನಾನು ಕರೆಯೋದು ಏನಕ್ಕೇನಾಗಲಿ. ಸರಿ, ಇವತ್ತೇ ನೋಡಿ ಹೇಳಿರ್ತೀನಿ. ಅವ್ರ ಹತ್ರ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ್ರಿ. ನೀವು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಬೇಕು, ಸರಿನಾ?
ನೀವು ಜಾಸ್ತಿ ಎಷ್ಟಾದರೂ ಮಾತಾಡಿದ್ರೆ ಯಾಕೆ ಸುಮ್ಮನೆ ನಿಮ್ದೇನಾದ್ರೂ ಮೇಲಕ್ಕೆ ಎತ್ಕೊಡೋದಿದ್ರೆ ಹೇಳ್ರಿ, ನಾನು ಎತ್ಕೊಡ್ತೀನಿ. ಇದು ಐಟಮ್ ಮೇಲಕ್ಕೆ ಇಡಬೇಕಾಗಿತ್ತು. ತೊಡಿರಿ, ಚೇರ್ ತೊಗೊಂಡು ಬರ್ತೀನಿ, ಮೇಲಕ್ಕೆ ಇಡುವಂತ್ರಿ. ನಾನು ಬಾಲೊಂಬನ್ನಿ ನಮ್ಮ ವಿಜಿತಾಗ ಯಾಕಾಗಿ ಮಾತಾಡ್ತಾನೆ, ನನಗೆ ಹಂಗೆ ಸಿಟ್ಟಲ್ಲೇ ಬರುತ್ತೆ. ಯಾವಾಗಲೂ ಮಾತಾಡ್ತಿರ್ತಾನೆ ಅವ್ಳು ಕಿಸ್ಕೊಂಡು. ನನ್ನ ಮಗ ಬಿಲ್ಲಿ ಹಾಕೋದು ಬಿಟ್ಟು ಬಿಲ್ಲಿ ಹಾಕೋದೇ ಬಿಟ್ಟು ಬರ್ತಾನೆ ಇಲ್ಲಿಗೆ. ಹಾಂ, ಬನ್ನಿ ಬನ್ನಿ ವರ್ಷ ಅವರೇ, ಇದೊಂದು ಸ್ವಲ್ಪ ಮೇಲ್ಗಡೆ ಬರ್ರಿ, ಚೇರ್ ತೊಗೊಂಡು ಬಂದಿದ್ದೀನಿ, ಬನ್ನಿ. ನೀವು ಜಾಸ್ತಿ ಮಾತಾಡೋಕೆ ಹೋಗಬೇಡಿ ಯಾರ ಹತ್ರನಾದ್ರು, ಸರಿನಾ? ಎಷ್ಟಕ್ಕೆ ಇರಬೇಕು ಅಷ್ಟಕ್ಕೆ ಇರಬೇಕು. ಅಯ್ಯೋ ಇಲ್ಲ ಹೇಳ್ರಿ, ಯಾಕೆ ಬೇಜಾರಾಗ್ತಿರೋ ವರ್ಷ ಅವರೇ? ನಾನು ಸುಮ್ಮನೆ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ ಅಷ್ಟೇನೆ. ಇಲ್ಲೋಡಿ ಈ ಕಡೆ ಒರೆಸ್ಬಿಡಿ, ಇಲ್ಲೋಡಿ ಈ ಕಡೆ ಒರೆಸಿ. ಇಲ್ಲಿ ಈ ಕಡೆನಾ? ಈ ಕಡೆನಾ? ಹಾಂ, ಹುಷಾರು ಹುಷಾರು, ಬಿದ್ದೋಗ್ಬಿಟ್ಟಿರಾ, ಕೊನೆಗೆ ಕಾಲಿಟ್ಟಿದ್ದೀರಾ. ಹಾಂ, ಒರೆಸ್ತಾ ಇದ್ದೀನಿ. ಇಲ್ಲೆಲ್ಲ ಜಾಸ್ತಿ ಧೂಳೈತೆ, ಹಿಂಗೆ ಮೇಲ್ಗಡೆ ಒರೆಸ್ಬೇಕಾದ್ರೆ ಎಲ್ಲ ನನ್ನ ಕರಿ, ನಾನು ಒರೆಸ್ಕೊಡ್ತೀನಿ, ಸರಿನಾ? ಹಾಂ ಸರಿ ಆಯಿತು ವರ್ಷ ಅವರೇ, ನನಗೆ ಮೇಲ್ಗಡೆ ಹತ್ತುತ್ತೀನಿ, ನಾನೇನೇನು ಹತ್ತುತ್ತಿಲ್ಲ, ನೀವು ಉಳ್ಳ ಬಂದಿದ್ರಲ್ಲ ಅದಕ್ಕೆ ಒರೆಸ್ಕೊಡ್ತೀರಾ ಅಂತ ಹೇಳಿ. ಮೇಡಮ್ ಬಿಲ್ಲಿ ಹಾಕೋ ಮೇಡಮ್, ಏನು ಬೈಲಿಲ್ವಾ? ನಾನು ಇಲ್ಲಿಗೆ ಬರಬೇಕು ಅಂತ ಬೇಗ ಬಿಲ್ಲಿ ಹಾಕಿ ಎಲ್ಲ ಬೇಗ ನನ್ನ ಕೆಲಸ ಮುಗಿಸ್ಬಿಡ್ತೀನಿ. ಯಾರು ಅಷ್ಟೊಂದು ಜನ ಇಲ್ವಲ್ಲ, ಇನ್ನು ಹೋಗ್ತಾ ಜನ. ಹಿಂಗೆ ಜನ ಇಲ್ಲೋ ಟೈಮ್ನಲ್ಲಿ ನನ್ನ ಕರೀರಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ. ಹಾಂ ಸರಿ ಆಯಿತು ಆಯಿತು. ಇವತ್ತು ಸಂಜೆ ಹೋಗ್ಬೇಕಾದ್ರೆ ಏನು ಎಲ್ಲಿಗೆ ಹೋಗೋಣ? ಬೇಕ್ರಿಗೆ ಹೋಗೋಣ, ಏನು ಹೋಟ್ಲಿಗೆ ಹೋಗೋಣ? ಸುಗುಣ ಬರ್ತೀನಿ ಅಂತ ಹೇಳಿಲ್ವೇ? ಅಯ್ಯೋ, ಸುಗುಣ ಬರೋ ಅಷ್ಟೊತ್ತಿಗೆ ಅವಳು ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂತ ಇರ್ತಾಳೆ, ಸ್ಕ್ಯಾನಿಂಗ್ ಹೋಗಿರ್ತಾಳೆ. ನಾವು ಅಷ್ಟೊತ್ತಿಗೆ ಹೋಗಿ ಏನಾದರೂ ತಿನ್ಕೊಂಬರೋಣ. ಫಿಶ್ ಫ್ರೈ ತಿನ್ನೋಣ ಅಂತ ಇದ್ದೀನಿ ಇವತ್ತು ನಾನು. ಓ ಸರಿ ಆಯ್ತು ಹೇಳು, ಅದನ್ನೇ ತಿನ್ನೋಣ. ಸುಗುಣಿಗೊಂದು ಫಿಶ್ ಕೊಡಿಸ್ಬೇಕಾಗಿತ್ತು ಕಣೆ, ಅವಳನ್ನು ಕರ್ಕೊಂಬಂದು ತಿನ್ನಬೇಕಾಗಿತ್ತು. ಅಯ್ಯೋ ಬೇಡ, ಹೊರಗಡೆ ಎಲ್ಲ ನಾನು ಚೆನ್ನಾಗಿರಲ್ಲ, ಇಲ್ಲಿ ಎಂತಿಂತ ಎಣ್ಣೆಲ್ಲಿ ಕರೆದಿರ್ತಾರೋ ಏನೋ. ನನಗೆ ಮೀನು ಫ್ರೈ ಅಂದರೆ ಇಷ್ಟ, ಅವಳು ತಿನ್ನಿಸ್ಬೋದು. ಪ್ರೆಗ್ನೆಂಟ್ ಇರೋರು ಮೀನು ತಂದು ತಿನ್ಬೇಕಂತೆ. ಆದರೆ ಏನು ಮಾಡಲಿ ಪಾಪ, ಅದು ಎಣ್ಣೆ ಎಂತೆಂಥ ಎಣ್ಣೆಲಿ ಕರೆದಿರ್ತಾರೋ ಏನೋ. ಅದಕ್ಕೆ ಅಲ್ಲೇ ಊರಲ್ಲಿ ಮೀನು ಹಿಡಿತಾರಲ್ಲ, ಅವಾಗ ತಗೊಬಿಟ್ಟು ಚೆನ್ನಾಗಿರೋ ಮೀನು ತಿಕ್ಕೊಬಿಟ್ಟು ಸಾರು ಮಾಡಿಕೊಟ್ರೆ ಆಯಿತು ಬಿಡಿ. ಹಂಗೆ ಮಾಡಬೇಕು. ಭಾನುವಾರ ದಿನ ಬೆಳಗ್ಗೆನೆ ಮೀನು ಬರ್ತೈತಲ್ಲ, ಅವ ತಗೊಂಡು ಅಲ್ಲೇ ಸಾರು ಮಾಡಿಸಿ ಅಲ್ಲೇ ಊಟ ಮಾಡ್ಬೇಕು, ಮೀನು ಸಾರು ಮಾಡಿ. ಹಾಂ, ಹಾಗೆ ಮಾಡಿದ್ರೆ ಆಯಿತು ಬಿಡಿ. ಇವತ್ತು ಒಂದು ಫಿಶ್ ತಿನ್ಕೊಂಡು ಹೋಗೋಣ ನಾವು. 50 ರೂಪಾಯಿಗೆ ಒಂದು ಫಿಶ್ಶು, ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಲ್ಲೊಂದು ಅಂಗಡಿ, ಅಲ್ಲಿಗೆ ಹೋಗೋಣ. ಇನ್ನೇನು ಈ ಕಡೆದೆಲ್ಲ ಒರೆಸ್ಬೇಕಾ? ಹಾಂ, ಈ ಕಡೆದು ಇಲ್ಲ ಹೊಡಿಲಿ, ಈ ಕಡೆ ನೋಡಿ. ಯಾ ಕಡೆ ಇದೆ ಇಲ್ಲಿ ನೋಡಿಲಿ, ಈ ಕಡೆ. ಅಯ್ಯೋ ಜಾರ್ಬಿಡ್ತು. ಅಯ್ಯೋ ಹೊಚ್ಚವ್ರೆ, ಬಿದ್ದೋಗ್ಬಿಟ್ರಾ? ಹೌದು ಬಿದ್ಬಿಟ್ಟೆ. ಅಯ್ಯೋ ಜಾರ್ಬಿಡ್ತು, ಟೈಲ್ಸ್ನಲ್ಲಿ ಕೊತ್ಕು ಚೇರ್ ಜಾರ್ಬಿಡ್ತು. ಅಯ್ಯೋ ಏನಾಯ್ತು? ಎದ್ದೇಳ್ರಿ. ಎದ್ದೊಳಕ್ಕಾಗ್ತಾ ಇಲ್ಲ ವಿಜಿ, ನನಗೆ ಒಬ್ಬನೇ ಎದ್ದೊಳಕ್ಕಾಗ್ತಾ ಇಲ್ಲ, ಬಿದ್ದುಬಿಟ್ಟೆ. ಅಯ್ಯೋ ಚೇರ್ ಜಾರ್ಬಿಡ್ತು, ಬಿದ್ದುಬಿಟ್ಟೆ. ಅಯ್ಯೋ ದೇವ್ರೇ, ಅಯ್ಯೋ ಎದ್ದೇಳ್ರಿ ವರ್ಷ ಅವ್ರೆ. ಅಯ್ಯೋ ಜಾರ್ ಬಿದ್ದುಬಿಟ್ರಾ? ಹಾಂ ಜಾರ್ ಬಿದ್ದುಬಿಟ್ಟೆ. ಯಾರು ಬರ್ತಾ ಇಲ್ಲ ಎತ್ತೋದಕ್ಕೆ. ಅಯ್ಯೋ ಯಾರಿದ್ದೀರಾ? ಯಾರಿದ್ದೀರಾ ಅಂದರೆ ಕೇಳುತ್ತಾ, ಎಲ್ಲ ಆ ಕಡೆಗೆ ಇರ್ತಾರೆ. ಅಯ್ಯೋ ಬಿದ್ದುಬಿಟ್ರಲ್ಲ ಮೇಲಕ್ಕೆ. ಅಯ್ಯೋ ನಿಮ್ಗೆ ಏನಾದರೂ ನೋವಾಯ್ತಾ? ಅಯ್ಯೋ ನನಗೇನು ನೋವಾಗಿಲ್ಲಪ್ಪ, ನಿನಗೇನಾದರೂ ನೋವಾಯ್ತಾ? ನಿನಗೆ ನೋವಾಗಬಾರ್ದು, ನನಗೆ ನೋವಾದರೂ ಪರವಾಗಿಲ್ಲ. ನೀನು ಕೆಳಗಡೆ ಬಿದ್ದಿರೋಳು ನೀನು, ನಿನಗೆ ನೋವಾಗಬಾರ್ದು. ಅಯ್ಯೋ ನಿನಗೆ ನೋವಾಯ್ತಾ? ಇಲ್ಲ ವರ್ಷ ಅವರೇ, ನನಗೇನು ನೋವಾಗಿಲ್ಲ. ಅಯ್ಯೋ ಎದ್ದೇಳ್ರಿ ವರ್ಷ ಅವರೇ. ಅಯ್ಯೋ ಜಾರ್ ಬಿಡ್ತು, ಅದು ಜಾರು ಬಿದ್ದುಬಿಟ್ಟೆ. ಅಯ್ಯೋ ಎದ್ದೊಳಕ್ಕಾಗ್ತಾ ಇಲ್ಲ. ಅಯ್ಯೋ ನನಗೆ ಹಿಂಗೆ ಎದ್ದೊಳಕ್ಕಾಗ್ತಾ ಇಲ್ಲ. ಮೆಲ್ಲಕ್ಕೆ ಎದ್ದೇಳ್ರಿ, ಮೆಲ್ಲಕ್ಕೆ ಕೈ ಊರ್ಕೊಂಡು ಮೆಲ್ಲಕ್ಕೆ ಎದ್ದೇಳ್ರಿ, ಕೈ ಊರ್ಕೊಂಡು. ಕೈ ನಿಮ್ಮ ಯಾಕೆ ಊರ್ತೀನಿ, ಏನು ಅಂದ್ಕೋಬೇಡಿ, ಬೇಜಾರಾಗಬೇಡಿ. ಹಾಂ, ನನ್ನ ಕೈನೂ ಸಪೋರ್ಟಿಗೆ ಕೊಡ್ತೀನಿ. ಎದ್ದೇಳ್ಬಿಡಿ, ಹಿಂಗೆ ಹಿಡ್ಕೊಂಡು ಎದ್ದೇಳ್ಬಿಡಿ. ಎದ್ದು ನನ್ನ ಮೇಲಕ್ಕೆ ಕೈ ಊರ್ರಿ, ಏನಾಗಲ್ಲ, ಎದ್ದೇಳ್ಬಿಡಿ, ಹಂಗೇನೆ ಎದ್ದೇಳ್ರಿ. ಆಗ್ತಾ ಇಲ್ಲ ಕಣಿ ವಿಜಿ, ಆಗ್ತಾ ಇಲ್ಲ ವಿಜಿ ಅವರೇ, ಆಗ್ತಾ ಇಲ್ಲ. ನನ್ನ ಕೈ ಹಿಂಗೆ ಗ್ರಿಪ್ ಕೊಡ್ತಾ ಇದ್ದೀನಿ ತಾನೇ, ಎದ್ದೇಳ್ರಿ. ನನ್ನ ಕೈ ಹಿಂಗೆ ಗ್ರಿಪ್ ಕೊಟ್ಟಿದ್ದೀನಿ. ಅಯ್ಯೋ ಆಗ್ತಾ ಇಲ್ಲ, ಎದ್ದೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಅಯ್ಯೋ ಆಗ್ತಾ ಇಲ್ಲ. ಮೆಲ್ಲಕ್ಕೆ ಎದ್ದೇಳ್ರಿ. ಆಗ್ತಾ ಇಲ್ಲ ವಿಜಿ, ಆಗ್ತಾ ಇಲ್ಲ. ಅಯ್ಯೋ ನಾನು ಹಿಂಗೆ ಎಷ್ಟು ದಿಮ್ಮಗೆ ಹಿಡ್ಕೊಂಡು ಕೈ ಊರಿ ಎದ್ದಾಳ್ಬೇಕು ಅಂದರೂ ಆಗ್ತಾ ಇಲ್ಲ. ಏನು ಮಾಡಲಿ, ನಿಮ್ಮ ಕಾಲೂ ಐತೆ ಕೆಳಗಡೆ, ಕಾಲೂ ಹಿಂಗೆ ಗ್ರಿಪ್ಪಿಗೆ ಹಿಡ್ಕೊಂಡು ಎದ್ದೋಳೋಣ ಅಂದರೆ ಎದ್ದೊಳಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಏನು ಮಾಡಲಿ, ಎದ್ದೊಳಕ್ಕೆ ಆಗ್ತಾ ಇಲ್ವಲ್ಲ ನನ್ನ ಕೈಲಿ ಇವಾಗ. ಅಯ್ಯೋ ಇಲ್ಲಿ ಯಾರೂ ಇಲ್ಲ, ಬಾಲನ್ನು ಕಳಿಸ್ಬಿಟ್ಟೆ, ಯಾರೂ ಇಲ್ವಲ್ಲ ಇವಾಗ. ಅಯ್ಯೋ ಎದ್ದೇಳ್ರಿ, ಯಾರಾದರೂ ಬಂದರೆ ಏನಾದರೂ ಅಂದ್ಕೊಳ್ತಾರೆ. ಅಯ್ಯೋ ಇವ್ರು ಯಾಕೆ ಹಿಂಗೆ ಬಿದ್ದಿದ್ದಾರೆ ಅನ್ಕೊತಾರೆ. ಎದ್ದೇಳ್ರಿ ವರ್ಷ ಅವರೇ, ಎದ್ದೇಳ್ರಿ ಪ್ಲೀಸ್, ಎದ್ದೇಳ್ರಿ ವರ್ಷ ಅವರೇ. ಆಗ್ತಿಲ್ಲ ವಿಜಯ್ ಅವರೇ, ನನ್ನ ಕೈಲಿ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ಸಡನ್ನಾಗಿ ವಿಜಿ ಮೇಲೆ ನಾನು
ಏನೋ ಒರೆಸ್ಬೇಕಾದ್ರೆ ಮೇಲ್ಗಡೆ ಚೇರ್ ಜಾರಿ ವಿಜಿಯವ್ರ ಮೇಲೆ ಬಿದ್ದುಬಿಟ್ಟೆ, ಎದ್ದೊಳಕ್ಕೆ ಆಗ್ತಾ ಇಲ್ಲ ಯಾಕೋನು. ನನಗೆ ಎದ್ದೊಳಕ್ಕೆ ಬರ್ತಾ ಇಲ್ಲ, ಹಂಗಾಗ್ತೈತೆ. ಏನಪ್ಪ ಮಾಡೋದು ಅನ್ನಂಗೆ ಆಗ್ತೈತೆ. ಏನು ಮಾಡೋದು ಇವಾಗ, ಏನು ಮಾಡೋದು? ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.